ಅಯ್ಯೋ ತುಂಬ ಖುಷಿ ಆಯ್ತದೆ, ತುಂಬ ತುಂಬ ಹೇಳೋಕ್ಕಾಗಲ್ಲ. ಅದಕ್ಕೆ ಅಭಿಮಾನಿಗಳು ಹಸ್ಕೊಂಡು ಬಂದಿರ್ತಾರೆ, ನೈಟ್ ಎಲ್ಲ ಜಾಗರಣೆ ಮಾಡಿರ್ತಾರೆ ಅಂದ್ಬಿಟ್ಟು 1,000 ಜನಕ್ಕೆ ಬಿರಿಯಾನಿ ಮಾಡಿದ್ದೀನಿ ಈಚೆ. ಈಗ ಬಿಡ್ತು ಅಂದೇಟ್ಗೆ ಫಿಲಮು 2:45 ಬಿರಿಯಾನಿ ಹಂಚ್ತಾ ಇರೋದೆ. ಇವರೇ ನಮ್ಮ ಅಣ್ಣ ಕಿಚ್ಚ ಪ್ರಸಾದ್, ಅಲ್ಲೇ ಅಣ್ಣ ಕಿಚ್ಚ ಪ್ರಸಾದ್ ಅಪ್ಪಟ ಹುಚ್ಚು ಅಭಿಮಾನಿ ಅಂದರೆ ಯಾವುದೇ ಫಿಲಮ್ ಆದ್ರೂ ಪ್ರತಿ ಈ ಅಬ್ಬುಲಿ ಫಿಲಮ್ ಇಲ್ಲಿ ರಿಲೀಸ್ ಆಗಿತ್ತು. ಅಬ್ಬುಲಿಲಿ ಟ್ಯಾಗಿಸೇ ಆ ಥರ ಮಾಡಿದ್ದು, ಅನುದಾನ ಮಾಡಿ ಜೋರಾಗಿ ಮಾಡಿ ಇದೇ ಥರ ಆಗಿ ಈಗ ಅದೊಂದು ಭಯ ಆಗಿ ಅದಾದಮೇಲೆ ಫಿಲಮ್ಗೆ ಈ ಥರ ಬಿರಿಯಾನಿ ಮಾಡೋದು ಕೂಳ ಮಾಡೋದು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದ್ದು. ಈ ಸಲ 2.5 ವರ್ಷ ಆಯ್ತಲ್ಲ ಬಾಸ್ ಮೂವಿ ರಿಲೀಸ್ ಆಗಿ, ತುಂಬ ನಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ. ಅಭಿಮಾನಿಗಳಿಗೆ ಏನಾರು ಮಾಡಬೇಕು, ಬಾಸ್ ಅಭಿಮಾನಿ ನಾವು ಅಭಿಮಾನಿಗಳಿಗೋಸ್ಕರ ಏನಾರು ಮಾಡಬೇಕಲ್ಲ ನಾವು ನಮ್ಮ ಕಿಚ್ಚಿಂದ. ಅದಕ್ಕೋಸ್ಕರ 1000 ಜನಕ್ಕೆ ಬಿರಿಯಾನಿ ಮಾಡ್ಕೊಬಂದು ತಂದಿದ್ದೀನಿ. ಆ ಅಭಿಮಾನಿಗಳಿಗೂ ನಮ್ಮ ಕಿರು ಕಾಣಿಕೆ. ಸರ್ ನೀವು ಸಿನಿಮಾ ನೋಡಿದ್ರಾ? ಇನ್ನೂ ನೋಡಿಲ್ಲ ಬಾಸ್, ಅದಕ್ಕೆ ಬೆಳಗ್ಗೆಯಿಂದ ಅಡುಗೆ ಮಾಡೋತರಲ್ಲೇ ಬ್ಯುಸಿ ಆಗಿವಿ, ಬಿರಿಯಾನಿ ಮಾಡೋತರಲ್ಲೇ ಬ್ಯುಸಿ ಆಗಿದ್ವಿ. ಅಭಿಮಾನಿಗಳಿಗೋಸ್ಕರ ನಮ್ಮಿಂದ ಅಭಿಮಾನಿಗಳಿಗೋಸ್ಕರ ಏನಾರು ಮಾಡಬೇಕು ಅಂತ ಆಸೆ ಆಗಿತ್ತು. ಸೊ ಅದಕ್ಕೆ ಕರ್ನಾಟಕ ವಿಕ್ರಾಂತ್ ರೋಣ ಆದ್ಮೇಲೆ 2.5 ವರ್ಷ ಆದ್ಮೇಲೆ ಓವರ್ ಆಲ್ ಕರ್ನಾಟಕ ಈ ಲೆವೆಲ್ಗೆ ಬುಕ್ಕಿಂಗು, ಅದು ಕೂಡ ಸ್ಪೆಷಲ್ ಆಗಿ ಮೈಸೂರಲ್ಲಿ ನೆಕ್ಸ್ಟ್ ಲೆವೆಲ್ ಬುಕ್ಕಿಂಗ್ ಆಗಿದೆ. ಅದಂತೂ ಹೇಳಂಗೆ ಇಲ್ಲ. ಅಯ್ಯೋ ಹುಚ್ಚು, ನಾವೇ ನಿದ್ದೆನೇ ಮಾಡಿ ಎಷ್ಟೋ ದಿನಗಳು ನಿದ್ದೆ ಮಾಡಿಲ್ಲ. ಯಾವಾಗ ಫಿಲಮ್ ಬಿಡ್ತಾರೆ, ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದ್ಬಿಟ್ಟು ಹುಚ್ಚಾಗಿ ಕಾಣ್ತಿದ್ದೋ. ನಾವು 2.5 ವರ್ಷದಿಂದ ಕಾದು ತುಂಬ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಿಡ ಸುದೀಪ್ ಅಭಿಮಾನಿಗಳು. ನಾವು ಮಾತ್ರ ಭಯಂಕರ ನೋಡಿ 6 ವರ್ಷ ಹೋಗಿ ಫಿಲಮ್ಗೆ ಹೋಗ್ಬೇಕು, ಅಡುಗೆ ಮಾಡೋಕ್ಕೋಸ್ಕರ ಫಿಲಮ್ ನೋಡಿಲ್ಲ. ನಮ್ಗಂತೂ ಫುಲ್ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.